ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಈ ವರ್ಷದ ಮೊದಲನೇ ವಿಡಿಯೋ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ದೇವರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮುಗಿಸ್ಕೊಂಡು ಇವತ್ತು ಮಂತ್ರಾಲಯದಿಂದ ಬೆಂಗಳೂರು ವಾಪಸ್ ಹೋಗ್ತಾ ಇದ್ದೀವಿ. ಬೆಂಗಳೂರು ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸಾರಿ ದೇವಸ್ಥಾನ ಎಲ್ಲ ಕಣ್ಣು ತುಂಬಿಸ್ಕೊಳ್ಳೋಣ ಅಂತ ದೇವಸ್ಥಾನ ಹತ್ತಿರ ಬಂದಿದ್ದೀವಿ. ನಾವು ಬಸ್ ಬುಕ್ ಮಾಡಿದ್ವಿ ಬೆಂಗಳೂರು ಹೋಗೋಕ್ಕೆ. ಅದು 9:30ಗಿದೆ. ಅಲ್ಲಿವರೆಗೂ ರೂಮಲ್ಲಿ ಏನೋ ಕೂತ್ಕೊಳ್ಳೋದು, ದೇವಸ್ಥಾನ ಹತ್ರನೇ ಕೂತ್ಕೊಳ್ಳೋಣ ಅಂತ ದೇವಸ್ಥಾನ ಹತ್ತಿರ ಬಂದಿದ್ದೀವಿ. ಇವಾಗ ರಾತ್ರಿ 8 ಗಂಟೆ ಆಗಿದೆ. ಆದ್ರೂ ಎಷ್ಟೊಂದು ಜನ ಇದ್ದಾರೆ ನೋಡಿ. ಇಷ್ಟೊಂದು ಜನ ಸುಮ್ಮನೆ ಬರಲ್ಲ. ಅದರಲ್ಲೂ ಈ ಕಾಲದಲ್ಲಿ ಕೆಲಸ ಎಲ್ಲ ಬಿಟ್ಟು ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನೆಮ್ಮದಿ ಇದೆ. ಅದಕ್ಕೇ ಅಷ್ಟೊಂದು ಜನ ಬಂದಿದ್ದಾರೆ. ನನಗಂತೂ ಆ ಅನುಭವ ಆಗಿದೆ. ಹಾಗೆಯೇ ಆ ಆವರಣದಲ್ಲಿ ಕುಂತು ನಾನು ಸ್ವಲ್ಪ ಜಪ ಮಾಡಿದೆ. ಹಾಗೆ ನನ್ನ ಮಗಳಿಗೆ ಒಂದೆರಡು ಶ್ಲೋಕ ಹೇಳ್ಕೊಟ್ಟೆ. ಮಠಗಳಂದ್ರೇ ಅಭ್ಯಾಸ ಮಾಡೋಕ್ಕೆ, ಕಲಿಯೋಕ್ಕೆ ಪ್ರಶಾಂತವಾದ ಜಾಗ. ಅದಕ್ಕೋಸ್ಕರ ನನ್ನ ಮಗಳಿಗೆ ಮೊದಲನೇ ಶ್ಲೋಕ ಇಲ್ಲೇ ಹೇಳ್ಕೊಡೋಣ ಅಂತ ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ನನ್ನ ಮಗಳಿಗೆ ಆಟ ಸಾಮಾನು ಕೊಡಿಸಿದ್ದೀನಿ. ಅವಳಿಗೆ ಆಟ ಸಾಮಾನು ತುಂಬ ಇಷ್ಟ ಆಯಿತು, ಹಾಗಾಗಿ ಅದು ತೊಗೊಂಡಿದ್ದಾಳೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.